ಹಾಂ ಓ ಪಕ್ಕ ಎಲ್ಲಿ ಓಕೆ ಕುತ್ಕೊಳ್ಳಿ ಯಾ And that is how I died. Just kidding. ಇಲ್ಲ ಸೀರಿಯಸ್ಲಿ ಅದೇನು ಅಂತ ಹೇಳ್ತೀನಿ ಕೇಳಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಈ ಪಾಸ್ಬುಕ್ ತಗೊಂಡು ಇಡೀ ಕರ್ನಾಟಕ ಸುತ್ತಾ ಇದ್ದೀನಿ. ಕರ್ನಾಟಕದ ಪೋಸ್ಟ್ ಆಫೀಸ್ಗೆ ಹೋಗಿ ಅಲ್ಲಿ ಸ್ಟಾಂಪ್ ತಗೊಂತಾ ಇದ್ದೀನಿ. ಈ ಜರ್ನಿಯಲ್ಲಿ ನನ್ನ ಫಸ್ಟ್ ಲೊಕೇಶನ್ ಇದ್ದಿದ್ದು ಗೋಕರ್ಣ. ಇವಾಗ ನಾವು ಗೋಕರ್ಣ ಇಂದ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ನೋಡೋಣ. ಈಗ ನಾವು ಹೋಗ್ತೀವಿ ಟು ಅನದರ್ ಲೊಕೇಶನ್ ಉಡುಪಿ. ಸರ್ ಉಡುಪಿಗೆ ಹೋಗೋ ಬಸ್ ಇದೆಯಾ? ಯಾವಾಗ ಹೋಗುತ್ತೆ? ಈಗ ಹೋಗ್ಬೇಕು. ಉಡುಪಿಗೆ ಹೋಗೋಕ್ಕಿಂತ ಮುಂಚೆ ನನ್ನ ಫ್ರೆಂಡು ಅಲ್ಲಿ ಪ್ಯಾರಾಸೇಲಿಂಗ್ ಮಾಡಲೇಬೇಕು ಅಂತ ಕುಮಟಾ and I was completely against it because I'm so scared. ಸೀಟ್ ಇಲ್ಲ, ಹಿಂದೆ ಹೋಗ್ತೀವಿ ಸ್ವಲ್ಪ ಜರ್ಗಿ ಕ್ರೌಡೆಡ್ ಬಸ್ಸಲ್ಲಿ ಹೋಗೋದು. ನನಗೆ ಬಸ್ಸಲ್ಲಿ ನಿಂತ್ಕೊಂಡು ಬರೋದಕ್ಕೆ ಪ್ರಾಬ್ಲಮೇ ಇಲ್ಲ. ಐ ಆಮ್ ಓಕೆ ವಿತ್ ಇಟ್. ಬಟ್ ಪ್ಯಾರಾಸೇಲಿಂಗ್ ನೋ ವೇ, ಅದು ನನ್ನ ಕೈಲಿ ಆಗಲ್ಲ ಬಿಕಾಸ್ ಐ ಆಮ್ ಸ್ಕೇರ್ಡ್ ಆಫ್ ವಾಟರ್ ಆ್ಯಂಡ್ ಹೈಟ್. ಇಲ್ಲಿ ತಮಾಷೆ ಇರೋ ಅಂದ್ರೆ ನಿಂತ್ಕೊಳ್ಳೋಕೆ ಜಾಗನೇ ಇರಲಿಲ್ಲ. ಸೊ ನಾನು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೆ. ನನ್ನ ಮುಂದೆ ಒಂದು ಅಕ್ಕ ನಿಂತಿದ್ರು. ಬ್ರೇಕ್ ಹೊಡೆದಾಗೆಲ್ಲ ಆ ಅಕ್ಕ ಮೇಲೆ ದಬಾ ದಬಾ ಅಂತ ಬೀಳ್ತಾ ಇದ್ದೆ. ಐ ಫೀಲ್ ಸೋ ಬ್ಯಾಡ್ ಫಾರ್ ಹರ್. ಫಸ್ಟ್ ಟೈಮ್ ನಾನು ಬಸ್ ಬೋರ್ಡ್ ಚೇಂಜ್ ಮಾಡೋದನ್ನ ನೋಡಿದೆ. ಕ್ಯೂರಿಯಾಸಿಟಿ ಅಲ್ಲಿ ಇದ್ದಿದ್ದು ನಾನು ಇಳಿಯೋದ್ ಬಿಟ್ಟು ಅದನ್ನ ನೋಡ್ಕೊಂಡೇ ನಿಂತಿದ್ದಿದ್ದು ನನಗೆ ಅದು ಸರಿಯಾಗಿ ತಲೆ ಮೇಲೆ ಬಿತ್ತು. ಹಾಯ್ ಅನ್ನಿ. ಇವಾಗ ಇಲ್ಲಿಗೆ ಇದು ಉಡುಪಿ ಬಸ್ ಬರುತ್ತೆ. ಬಸ್ ಬರೋರ್ಗೂ ಕಾಯ್ಬೇಕು. ಇಲ್ಲೂ ನಾನು ಅವಳಿಗೆ ಪ್ಯಾರಾಸೇಲಿಂಗ್ ಬೇಡ ಅಂತ ಕನ್ವಿನ್ಸ್ ಮಾಡ್ತಾನೆ ಇದ್ದೆ. 2 ಗಂಟೆ ಎಕ್ಸಾಮ್. ಟೈಮ್ ಎಷ್ಟೇ? ತಲುಪ್ತೀವಾ? ಎಷ್ಟು ಮಾರ್ಕ್ಸ್ ಬರುತ್ತೆ? ನಿನ್ನೆ ಓದಿದ್ದೆಲ್ಲ. ಬಸ್ಸಲ್ಲಿ ಸಿಕ್ಕಿದ ಬೆಸ್ಟ್ ವ್ಯೂ ಮರವಂತೆಲಿರೋ ವ್ಯೂ ಅಂತೂ ಲಿಟ್ರಲಿ ಬ್ರೆತ್ ಟೇಕಿಂಗ್ ಆಗಿದೆ. ಒಂದ್ ಕಡೆ ಓಷನ್, ಇನ್ನೊಂದ್ ಕಡೆ ರಿವರ್. ಓ ಮೈ ಗಾಡ್. ಈಗ ನಾವು ಉಡುಪಿಯ ಫೇಮಸ್ ಬೀಚ್ ಮಲ್ಪೆ ಬೀಚ್ ಹತ್ರ ಇದ್ದೀವಿ. ಮಲ್ಪೆ ಬೀಚ್ ಅಲ್ಲಿ ಏನೇನ್ ತಿಂದೆ ಅಂತ ನೋಡಿ. ಮ್ಯಾಂಗೋ, ಪೊಟೇಟೊ ಟ್ವಿಸ್ಟರ್, ನಾನು ಸುಸ್ತು ಮಲೈಕಾ. ಇಲ್ಲೆಲ್ಲ ಅಬ್ಸರ್ವ್ ಮಾಡಿ, ಎಲ್ಲ ಕಡೆ ಕೈಟ್ ಇದೆ. ಕೈಟ್ ಹಾರಿಸಿದ್ದಾರೆ ಎಲ್ಲರೂ. ಐ ಮೆಟ್ ಹಿಮ್ ಲಿಟ್ರಲಿ. ದಿಸ್ ಇಸ್ ಅ ಸರ್ಪ್ರೈಸ್ ಬಿಕಾಸ್ ಈಸ್ ಫ್ರಮ್ ಕೇರಳ and I met him today here. Such a coincidence, I'm telling you. Yes. What are you doing, huh? Malpe beach is overcrowded ಅಂತಾರೆ. Actually it's crowded. Today is Saturday, so I think it is crowded. ಬೇಡ ಅಂತಿದ್ದು ನನಗೆ ಕನ್ವಿನ್ಸ್ ಮಾಡಿ ಹೇಗೋ ಏನು ಆಗಲ್ಲ ಬಾ ಅಂತ ಪ್ಯಾರಾಸೇಲಿಂಗ್ ಮಾಡೋದಕ್ಕೆ ಒಪ್ಪಿಸ್ಬಿಟ್ಲು ಇವಳು. Give me a second. ಮಲ್ಪೆ ಪೂರ್ತಿ ಬೀಚ್ ಆಕ್ಟಿವಿಟೀಸ್ ಮಾಡುವಂತ ಜಾಗ. ಇಲ್ಲಿ ಎಷ್ಟೊಂದು ಆಕ್ಟಿವಿಟೀಸ್ ಇದೆ. ಅದೆಲ್ಲ ಬಿಟ್ಟು ಈ ಪ್ಯಾರಾಸೇಲಿಂಗಿಗೆ ಯಾಕೆ ಹೋಗೋಣ ಅನ್ಸಿದಾಳೆ ಇವಳು. ಪ್ಯಾರಾಸೀಲಿಂಗ್ ಅಂದ್ರೆ ಒಂದು ಬೋಟಿಗೆ ಒಂದು ದಾರ ಹಾಕಿ ಪ್ಯಾರಾಶೂಟ್ ಹಾಕಿ ನಮ್ಮನ್ನ ಆಕಾಶದಲ್ಲಿ ಬಿಟ್ಬಿಡ್ತಾರೆ. ದಟ್ ಇಸ್ ಸೋ ಸ್ಕೇರಿ. ನನಗೆ ಜಾಸ್ತಿ ಭಯ ಆಗಿದ್ದು ಯಾವಾಗ ಅಂದ್ರೆ ಅವ್ರು ಕರ್ಕೊಂಡೋಗಿ ಒಂದು ಚಿಕ್ಕ ಬೋಟ್ ಮೇಲೆ ಕೂರಿಸಿದಾಗ. ದಿನಕ್ಕೆ ಎಷ್ಟು ರೌಂಡ್ ಕರ್ಕೊಂಡು ಹೋಗ್ತಾರೆ? 200 200 ಇಂಟು 1000 ಮಾಡು. ದಿನಕ್ಕೆ 2 ಲಕ್ಷ ಮಾಡ್ತೀರಾ ಸರ್? ಏನಾದ್ರು ಅಪಾಯಿಂಟ್ಮೆಂಟ್ ಏನಾದ್ರು ಇದೆಯಾ? ಕಳ್ಸಕ್ಕೆ ಏನಾದ್ರು ಖಾಲಿ ಇದೆಯಾ? 2 ಲಕ್ಷ ದಿನಕ್ಕೆ? ಓ ಮೈ ಗಾಡ್. ಈ ಚಿಕ್ಕ ಬೋಟಿಂದ ನಮಗೆ ದೊಡ್ಡ ಬೋಟ್ಗೆ ಟ್ರಾನ್ಸ್ಫರ್ ಮಾಡಿದ್ರು. ಇಲ್ಲೇ ಪ್ಯಾರಾಸೇಲಿಂಗ್ ನಡೆಯುತ್ತೆ. ಇಲ್ಲಿ ಹತ್ತದ ಮೇಲೆ ನನಗೆ ತುಂಬಾ ಭಯ ಆಗಕ್ಕೆ ಶುರುವಾಯಿತು. ಐ ಮೀನ್ ಇವಾಗ ನಾನು ಕನ್ವಿನ್ಸ್ ಮಾಡ್ತಾ ಇದ್ದೆ ನಾನು ಮಾಡಲ್ಲ ಅಂತ. ಬಟ್ ಅವಳು ನನ್ನ ಬಿಡ್ಲಿಲ್ಲ. ನನಗೆ ಧೈರ್ಯ ಬರಲಿ ಅಂತ ಫಸ್ಟ್ ಅವಳು ಟ್ರೈ ಮಾಡಿದ್ಲು. ಬಟ್ ಅವಳನ್ನ ನೋಡಿ ನನಗೆ ಧೈರ್ಯ ಅಲ್ಲ, ಇನ್ನೂ ಜಾಸ್ತಿ ಭಯ ಆಗಕ್ಕೆ ಶುರುವಾಯಿತು. ಬೇರೆಯವ್ರನ್ನೆಲ್ಲಾರನ್ನೂ ಹೋಗಿ ಅಂತ ತಳ್ಳಿ ನಾನು ಲಾಸ್ಟಲ್ಲಿ ಹಾಗೆ ಎಸ್ಕೇಪ್ ಆಗಿಬಿಡೋಣ ಅಂತ ಕೂತಿದ್ದೆ. ಬಟ್ ದಟ್ ಪ್ಲಾನ್ ಫೇಲ್ಡ್ ಟೆರಿಬ್ಲಿ. ಯಾಕೆ ಅಂದರೆ ನೆಕ್ಸ್ಟ್ ಟರ್ನ್, the last turn was mine and I couldn't escape. ಓ ಪಕ್ಕ ಎಲ್ಲಿ? ಓಕೆ ಕುತ್ಕೊಳ್ಳಿ. ಯಾ ವೇಟ್. So beautiful. I love it. Sakadaಗಿದೆ. Look at the bike. Whoa! I'm going higher and higher and higher. Hi. This is one of the best experience of my life. You can like literally ನೋಡಿ
ನನ್ನ ಬರೀ ಇದೊಂದು ಪ್ಯಾರಾಶೂಟ್ ಅಷ್ಟೇ ಕಾಪಾಡ್ತಿರೋದು. ಆ್ಯಂಡ್ ಇಟ್ಸ್ ಲೈಕ್ ದಿಸ್ ಏನು ಸೊ ಬ್ಯೂಟಿಫುಲ್, ಐ ಆಮ್ ಟೆಲಿಂಗ್ ಯು. ಥ್ಯಾಂಕ್ ಯು. ಹಾಂ ಇದು ಬಿಚ್ಚೋದಕ್ಕೆ. Oh my god, this experience was magical. Literally. ಆಕಾಶದಲ್ಲಿ ತೇಲಾಡ್ತಿರೋ ಥರ ಅನಿಸ್ತು. And it was so beautiful. ಆ ನೀರು, ಆ ಆಕಾಶ, ಆ ತಂಪು ಗಾಳಿ. One of the most beautiful experience of my life. And ನಾನು ಇದನ್ನು ಯಾವತ್ತೂ ಮರೆಯಲ್ಲ. Thank you so much, Udupi, for making me face my fear. ಕೊನೆಗೂ ಫೈನಲಿ ನೀರಲ್ಲಿ ಹೋಗಿ ಪ್ಯಾರಾಗ್ಲೈಡಿಂಗ್ ಮಾಡಿಬಿಟ್ವಿ. ಅದಕ್ಕಿಂತ ಮೊದಲು ಪೋಸ್ಟ್ ಆಫೀಸ್ಗೆ ಹೋಗಿ ಸೀಲ್ ಹಾಕ್ಸ್ಕೊಬೇಕು. ಸೀಲ್ ಹಾಕ್ಕೊಡಿ ಒಂದು. ಇಲ್ಲಿ ಸೀಲು ಮತ್ತು ಸ್ಟ್ಯಾಂಪು. ಹಾಂ, ಇಲ್ಲಿ ಸ್ಟ್ಯಾಂಪು, ಕೆಳಗೆ ಸೀಲು. ಪೋಸ್ಟ್ ಆಫೀಸ್ಗೆ ಲಾಸ್ಟ್ ಮಿನಿಟ್ ಅಲ್ಲಿ ಬಂದು ಬೇಗ ಸ್ಟ್ಯಾಂಪ್ ಹಾಕ್ಸ್ಕೊಂಡು ಮತ್ತೆ ವಾಪಸ್ ಉಡುಪಿನ ಎಂಜಾಯ್ ಮಾಡಕ್ ಹೋದ್ವಿ ನಾವು. ಅಯ್ಯೋ, ಥ್ಯಾಂಕ್ ಯು ಸೋ ಮಚ್, ಬಾಯ್. ಕೊನೆಗೂ ಎವ್ರಿಥಿಂಗ್ ಇಸ್ ಡನ್. ಉಡುಪಿ ಎಲ್ಲಿದೆ ಇವಾಗ? ಇಲ್ಲಿ ಗೋಳಿ ಬಜೆ ತಿನ್ನೋಕೆ ಹೋಗ್ತಾ ಇದ್ವಿ. ಇಲ್ಲಿ ಯಾವುದದು ಬಟ್ಟರ ಅಂಗಡಿ ಅಂತ ಇನ್ನೊಂದು ಗೋಳಿ ಬಜೆ ಇದೆ. ಹಾಂ, ಫ್ರೆಶ್ ಆಗಿ ಅವರು ಚಟ್ನಿ ಹಾಕಿ ಕೊಡ್ತಾರಂತೆ ಗೋಳಿ ಬಜೆಗೆ. ಸೊ ವಿ ವಿಲ್ ಗೋ ಈಟ್ ದ್ಯಾಟ್ ಗೋಳಿ ಬಜೆ. ಗೋಳಿ ಬಜೆ ತಿನ್ನುವಂತ. ಗೋಳಿ ಬಜೆ ವೆಜಿಟೇರಿಯನ್ ಕಡೆ. ಹೌದಾ? ಏನು ಅನ್ಕೊಂಡಿದ್ದೆ ಗೋಳಿ ಬಜೆನಾ? ನಾನು ನಾನ್ ವೆಜಿಟೇರಿಯನ್ ಅನ್ಕೊಂಡೆ. ಓ ಮೈ ಗಾಡ್, ಗೋಳಿ ಬಜೆ ಅಂದರೆ ನಾನ್ ವೆಜಿಟೇರಿಯನ್ ಅಂದ್ಬಿಟ್ಲು. ನೀನು ಚಪ್ಪಲಿ ಬಿಟ್ಟು ಹೌದು. ಗೋಳಿ ಬಜೆ, ಗೋಳಿ ಬಜೆ, ಗೋಳಿ ಬಜೆ, ಗೋಳಿ ಬಜೆ. ಸರ್, ಇದು ಬಟ್ಟರ ಅಂಗಡಿ ಎಲ್ಲಿದೆ? ಮೋಸ್ಟ್ ಫೇಮಸ್ ಬಟ್ಟರ ಅಂಗಡಿ ಬಂದ್ವಿ ನಾವು. ಸರ್, ಇದು ಗೋಳಿ ಬಜೆ. ಗೋಳಿ ಬಜೆ ಮತ್ತೆ ಟೀ, ಕಾಫಿ ಇದೆಯಾ? ಇದೆಯಾ? ಅರ್ಧ ಪ್ಲೇಟ್ ಕೊಡಿ. ಇವರು ನಾನ್ ವೆಜ್ಜಾ ಅಂತ ಕೇಳಲು ಗೋಳಿ ಬಜೆ ಅಂದರೆ ಇವಳೆ ಬೈದ್ಬೇಡಿ. ಹಾಂ, ಗೋಳಿ ಬಜಿ ನಾನ್ ವೆಜಿಟೇರಿಯನ್. ಐ ಡೋಂಟ್ ಈಟ್ ನಾನ್ ವೆಜಿಟೇರಿಯನ್ ಸರಿ. ಇವಳೆ ಗೋಳಿ ಬಜೆ ನೋಡಿ, ಗೋಳಿ ಬಜೆ. ಇದು ಉಡುಪಿಯಲ್ಲಿ ತುಂಬ ಫೇಮಸ್ ಅಲ್ಲ? ಉಡುಪಿಯಲ್ಲಿ ಜಾಸ್ತಿ ಫೇಮಸ್ಸು. ಕಾಫಿ ನೆಕ್ಸ್ಟ್ ಲೆವೆಲ್ ಇದೆ. ನನ್ನ ಲೈಫಲ್ಲಿ ಎಷ್ಟು ಚೆನ್ನಾಗಿರೋ ಕಾಫಿ ಕುಡಿದಿಲ್ಲ. ಕುಡಿದು ನೋಡಿ ಒಂದ್ಸರಿ. ಕುಡಿದು ಡ್ರಿಂಕ್ನ ಇವಳೆ. ಸಂಜೀರ ಮಸಾಲೆ ವಡೆ, ಮೆಣಸಿನ್ಕಾಯಿ ಬಜ್ಜಿ. ಇದು ಗೋಲಿ ಬಜೆ. ಈಗ ನಾವು ಫೇಮಸ್ ಉಡುಪಿಯ ಮಠಕ್ಕೆ ಬಂದಿದ್ದೀವಿ. ಮಠಕ್ಕೆ ಬಂದು ಮಠ ನೋಡ್ಕೊಂಡು ಹೋಗೋಣ. ಇವಳು ಹಾಂ, ನಾವು ಉಡುಪಿಯಿಂದ ಅಲ್ಲ ಗೋಕರ್ಣದಿಂದ ಉಡುಪಿಗೆ ಬರಬೇಕಾದ್ರೆ ನಮ್ಮ ಹತ್ರ ಸ್ವಲ್ಪ ಚೇಂಜ್ ಇತ್ತು, ಆಯಿತಾ? ಸೊ ಇವಳ ಹತ್ರ ಚೇಂಜ್ ಇದ್ದಿತ್ತು, ನನ್ನ ಹತ್ರ ಚೇಂಜ್ ಇರಲಿಲ್ಲ. ಸೊ ಅವಳು 10 ರೂಪಾಯಿ ಮತ್ತು ಚಿಲ್ಲರೆ ಕೊಟ್ಟು, ಸೊ ಟೋಟಲ್ 15 ರೂಪಾಯಿ, 5 ರೂಪಾಯಿ ಚಿಲ್ಲರೆ. ಸೊ 15 ರೂಪಾಯಿ ಕೊಟ್ಬಿಟ್ಟು ಕೊಡು ಅಂತ ಹೇಳಿದ್ದಾಳೆ. ನೋಡಿ ಇವಳನ್ನ, ಅವರು ಕಂಡಕ್ಟ್ರು ನಾನು ಇವಳು 15 ರೂಪಾಯಿ ಕೊಟ್ಬಿಟ್ಟು ಇಬ್ಬರಿಗೆ ಟಿಕೆಟ್ ಕೇಳ್ತಾವಳೆ ಅಂದ್ರೆ. ಇಲ್ಲ ಗೈಸ್, ಏನ್ ಗೊತ್ತಾ, ನಂಗೆ ಅಭ್ಯಾಸ ಇಲ್ಲ. ಪ್ರೈಸ್ ಬಂದ್ಬಿಟ್ಟು 436 ನೋಡಿ, ಅಭ್ಯಾಸ ಇಲ್ಲ ನನಗೆ. ನಾನೇನೋ 15 ರೂಪಾಯಿಗೆ ಹೋಗ್ಬೋದು, ಗೌರ್ಮೆಂಟ್ ಬಸ್ಸು. ಹುಡುಗಿಗೆ ಫ್ರೀ ಮಾಡಿದ್ದಾರೆ. ಫ್ರೀ ಅಂದರೆ ದುಡ್ಡು ಕೊಡ್ಬೇಕಂದ್ರೆ ಅರ್ಧ ಕೊಡ್ಬೋದಲ್ಲ ಅನ್ಕೊಂಡು 15 ರೂಪಾಯಿ ಕೊಟ್ಟೆ ನಾನು. ಟಿಕೆಟ್ ಇದ್ದಿದ್ದು 400 ರೂಪಾಯಿ. ಇಟ್ಸ್ ಓಕೆ. 430 ನಾನು 15 ಅನ್ಕೊಂಡೆ. 15 ರೂಪಾಯಿ ಕೊಟ್ಟು ನನಗೆ ಹಿಂಗೆ ಗೊತ್ತಿರಬೇಕು. ನಾನು ಜಾಸ್ತಿ ಟ್ರಾವೆಲ್ ಮಾಡಲ್ಲ, ನಾನು ಮಾಡಿಲ್ಲ ಜಾಸ್ತಿ, ಸೊ ನನಗೆ ಅಷ್ಟು ಗೊತ್ತಿಲ್ಲ. ಎಂಟ್ರೆನ್ಸ್ ಹೀಗೆ ಫುಲ್ ಬ್ಯಾನರ್ಸು ಅಂತ. ಇದು ಹೆಲೋ ಪ್ಲೀಸ್ ಕಾಲ್ ಮಾಡಬೇಡ, ಯಾವತ್ತೂ ಕಾಲ್ ಮಾಡಬೇಡಿ ಪ್ಲೀಸ್. ಇದು ಅದ್ರದ್ದಲ್ಲ, ಅದೇ ಇದು ಚಯ ಬರುತ್ತೆ. ಚಯ ಧೂಮ ಚಲೆ ಬಂತು. ಅವಳು ಕೊಬ್ಬು ಜಾಸ್ತಿ. ಅವಳು ಹಂಗೆ ಅವಳು ಇವಳೆ. ಮತ್ತೆ ವಾಪಸ್ ಅಂಗಡಿಗೆ ಬಂದ್ಬಿಟ್ಟು ಎತ್ಕೊಡಿ ಅಂದ್ರೆ ಏನು ಕೊಡ್ಬೇಡಿ. ಯಾವುದೇ ಮಠ? ಭಕ್ತರು ನೀವೆಲ್ಲ ಬರ್ತಿರಲ್ಲ, ಅವ್ರದ್ದು ಏನೋ ಒಂದು ಥಿಂಕಿಂಗ್. ಬಳೆ ಹಾಕಿ ಹೋಗೋದು. ಇದೆಲ್ಲ ನೋಡಿ, ಕೊರಳಲ್ಲಿ ಹಾಕೊಳ್ತಾರಲ್ಲ, ಇದೆಲ್ಲ ಬಿಟ್ಟು ಹೋಗ್ತಾರೆ. ಎಲ್ಲರೂ ಏನೇನೋ ಬಿಟ್ಟು ಹೋಗಿದ್ದಾರೆ. ಅದಕ್ಕೆ ನಾನು ನನ್ನ ಸ್ಟಿಕ್ಕರಲ್ಲಿ ಹಾಕಿದೆ. ನಾನು ಬಿಟ್ಟು ಹೋಗ್ತಾ ಇದ್ದೀನಿ. ಅದಲ್ಲ ಸರ್, ಈ ಮಠ ಬಗ್ಗೆ ಏನಾದ್ರು ಒಂದು ಮಾತಾಡಿ. ವರ್ಷಕ್ಕೊಮ್ಮೆ 2 ವರ್ಷಕ್ಕೊಮ್ಮೆ ಪರ್ಯಾಯ ಆಗೋದು ಇಲ್ಲಿ. 2 ವರ್ಷಕ್ಕೊಮ್ಮೆ 2 ವರ್ಷಕ್ಕೊಮ್ಮೆ ಪರ್ಯಾಯ ಮಾಡ್ತಾರೆ ಇಲ್ಲಿ. ಅಂದರೆ ಸ್ವಾಮೀಜಿ ಚೇಂಜ್ ಆಗೋದು 2 ವರ್ಷಕ್ಕೊಮ್ಮೆ. ಪವರ್, ಕೃಷ್ಣನ ಪೂಜೆ ಮಾಡ್ಲಿಕ್ಕೆ ಪವರ್.
ಸೊ ಇದು ಇವಾಗ ಆ ಪೂಜೆ ನಡೀತಿದೆ. ಆ ಪೂಜೆ ಇವಾಗ ಬೇರೆ ಸ್ವಾಮಿ ಚೇಂಜ್ ಆಗ್ತಿದ್ದಾರೆ. ಹೌದೌದು. ಈಗ ಬೇರೆ ಸ್ವಾಮೀಜಿ ಇವತ್ತು ನಾಳೆಯಿಂದ ಬೇರೆ ಸ್ವಾಮೀಜಿ. ಅಲ್ಲಿ ಬೆಳಿಗ್ಗೆ ಪ್ರೋಗ್ರಾಮ್ ಇರ್ತದೆ ಅಲ್ಲಿ ರಾಜಾಂಗಣದಲ್ಲಿ ಆ ಕಡೆ. ಇದು ಎಷ್ಟು ಹಳೆದು? ಹಳೇದು ಎಷ್ಟು ಗೊತ್ತಿಲ್ಲ, ಇದು ತುಂಬಾ ವರ್ಷ. ಓಕೆ, ಮಠದಲ್ಲಿ ನೋಡಿ ಇಲ್ಲಿ ಗೋಡೆ ಮೇಲೆಲ್ಲ ಏನೇನು ಬರೆದೋಗಿದ್ದಾರೆ. ದಿಸ್ ಇಸ್ ಸೋ ರಾಂಗ್. ಎಲ್ಲ ಪ್ರತಿಯೊಂದು ಗೋಡೆ ಮೇಲೂ ಏನೋ ಗೀಚಿದ್ದಾರೆ. ಇಲ್ಲಿ ಹೋಗುವಾಗ ಸಮುದ್ರದಲ್ಲಿ ಡ್ಯೂಟಿಯಿಂದ ಹೋಗ್ಬೇಕಾದ್ರೆ ಹೋಗುವಾಗ ಅವರಿಗೆ ಸಿಕ್ಕಿದ್ದು ಕೃಷ್ಣಮೂರ್ತಿ, ನೀರೊಳಗೆ ಸಿಕ್ಕಿದ್ದು. ಅದನ್ನು ತಂದು ಮಧ್ವಾಚಾರ್ಯಲ್ಲಿ ಸ್ಥಾಪನೆ ಮಾಡಿದ್ರು. ಆವಾಗಿಂದ ಮಠ ಶುರು ಆಯಿತು. ತುಂಬ ಹಳೆ ಕಾಲದ ಕತೆ ಅಲ್ಲ ಇದು. ಈ ಕ್ಯೂ ಅಲ್ಲಿ ನಾವು 1.5 ಗಂಟೆ ನಿಂತಿದ್ವಿ. ಒಳಗೆ ಪ್ರತಿಯೊಂದು ದೇವಸ್ಥಾನದ ಪ್ರತಿಯೊಂದು ಕಾರ್ನರಲ್ಲೂ ಈ ಥರ ಬರ್ತಿದ್ದಾರೆ. ದಿಸ್ ಇಸ್ ನಾಟ್ ಫೇರ್. ಇಲ್ಲಿ ಬಂದು ನಿಂತ್ಕೊಳಕ್ಕೆ ಹೇಳ್ತಾರಲ್ಲ, ಎಲ್ಲರೂ ಬಂದು ನಿಂತ್ಕೊಂಡಿದ್ದಾಗ ಫ್ರೀ ಟೈಮಲ್ಲಿ ಏನು ಮಾಡ್ತಾರೆ ಅಂದರೆ ಈ ಥರ ಗೋಡೆ ಮೇಲೆ ಫುಲ್ ಗೀಚಿದ್ದಾರೆ. ಇದು ದಿಸ್ ಇಸ್ ನಾಟ್ ರೈಟ್. ಎಲ್ಲ ಏನೇನೇನೋ ಬರ್ತಿದ್ದಾರೆ. ನಾನು ಹಿಂದೆಯಿಂದ ಫುಲ್ ಫ್ರಂಟ್ವರೆಗೂ ಪ್ರತಿ ಎಲ್ಲ ಗೋಡೆ ಮೇಲೂ ಗೀಚಿದ್ದಾರೆ, ಫುಲ್ ಗೀಚಿದ್ದಾರೆ. ವಾಯ್. ನಮ್ಮ ಚೆನ್ನಾಗೆ ನಾವು ಸುತ್ತಿದ ಜಾಗಗಳಲ್ಲಿ ಚೆನ್ನಾಗಿ ಒಂದು ನೀಟಾಗಿ ಇಟ್ಕೊಳ್ಳೋಕೆ ಬರಲ್ಲ, ಪಿಕ್ಚರ್ಸ್ನ ನೀಟಾಗಿ ಇಟ್ಕೊಳ್ಳೋಕೆ ಬರಲ್ಲ, ಏನೂ ಬರಲ್ಲ. ಈ ಥರ ಒಳ್ಳೆ ಹಿಸ್ಟಾರಿಕ್ ಪ್ಲೇಸಸ್ನೆಲ್ಲ ಫುಲ್ ಹಾಳು ಮಾಡಿಟ್ಟಿದ್ದಾರೆ. ಒಮ್ಮೆ ಕನಕದಾಸರು ಉಡುಪಿಯ ಶ್ರೀಕೃಷ್ಣನ ದರ್ಶನಕ್ಕೆ ಹೋದಾಗ ಪುರೋಹಿತರು ದೇವಾಲಯದ ಪ್ರವೇಶ ನಿಷೇಧಿಸಿದಾಗ ಕನಕದಾಸರ ಭಕ್ತಿ ಮತ್ತು ಶಕ್ತಿಯನ್ನು ಮೆಚ್ಚಿದ ಶ್ರೀಕೃಷ್ಣ ಗೋಡೆ ಬಡಿದು ಪೂರ್ವದಿಂದ ಪಶ್ಚಿಮಾಭಿಮುಖವಾಗಿ ದರ್ಶನ ನೀಡಿದರು. ಈ ಕಥೆಯನ್ನು ನೀವೆಲ್ಲ ಕೇಳಿರ್ತೀರ. ಇದೇ ನಮ್ಮ ಬ್ಯೂಟಿಫುಲ್ ಹಿಸ್ಟರಿಯ ಪಾರ್ಟ್ ಆಗಿರುವಂತ ಬ್ಯೂಟಿಫುಲ್ ಕತೆ. ಇಲ್ಲಿರುವಂತ ಕನಕದಾಸರ ಕಿಂಡಿ ಅಥವಾ ಕನಕದಾಸರ ಕಿಟಕಿ ಎನ್ನುವ ಜಾಗನ ನಾನು ಇವತ್ತು ನಿಮಗೆ ತೋರಿಸ್ತೀನಿ. ಕೊನೆಗೂ ಹುಡುಕಿ ಬಂದ್ವಿ. ಹೌದಾ? ಉಡುಪಿಯಲ್ಲಿ ಎಲ್ಲ ನೋಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಐ ಎವರ್ ವಿಸಿಟೆಡ್. ನಾಳೆ ಎಲ್ಲಿ ಹೋಗ್ತೀವಿ ಅಂತ ನೋಡೋಣ. ಸಿ ಯು ಟುಮಾರೋ.